ಕೃಷ್ಣಾಂಗಾರ ಚತುರ್ದಶಿ ದಿವಸ ಸುವರ್ಣ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅದು ಎಂಥ ಪಾಪ ಇದ್ರೂ ನಾಶ ಆಗುತ್ತೆ. ಇಲ್ಲಿ ಮುಳುಗು ನೀನ್ ಪಾಪ ಬೆಂಕಿಲಿ ಎಳ್ಳು ಹಾಕಿದ್ರೆ ಹೇಗೆ ಸಿಡಿಯುತ್ತೋ ಆ ತರ ಕೇಳುತ್ತೆ. ಆ ಪಾಪಗಳು ಸುಡುವ ಶಬ್ದ ಜನರಿಗೆ ಕೇಳುತ್ತೆ. ಅಂತ ಒಂದು ಪವಾಡ ಇದೆ ಅಂತ ಕೆಲವೊಂದು ನಿದರ್ಶನ ನಿಮ್ಗೆ ಹೇಳ್ತೇನೆ. ತೀರ್ಥ ಪ್ರಬಂಧದಲ್ಲಿ ಏನಿದೆ ಅಂತ. ಉದಾಹರಣೆಗೆ ಉಡುಪಿ ಹತ್ತಿರ ಮಣಿಪಾಲಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಶಿಂಬ್ರಾ ಗಣಪತಿ ದೇವಸ್ಥಾನ ಅಂತ ಇದೆ. ವಾದಿರಾಜರು ಅಲ್ಲಿ ಸುವರ್ಣ ನದಿಯಲ್ಲಿ ಹೋಗಿ ವೇದಾಚಲ ಸಮುದ್ಭೂತಾಮ್ ಅಂತ ವರ್ಣನೆ ಮಾಡಿ ಸುವರ್ಣ ನದಿಯನ್ನ ಅಲ್ಲಿ ಸ್ನಾನ ಮಾಡ್ತಾರೆ ಭಕ್ತರ ಜೊತೆಗೆ. ಭಕ್ತರಿಗೆ ಹೇಳ್ತಾರೆ, ನೋಡಪ್ಪ ಈ ನದಿಯಲ್ಲಿ ಸ್ನಾನ ಮಾಡು. ಏನು ಗುರುಗಳೇ ಎಲ್ಲಾ ನದಿಯಲ್ಲೂ ಸ್ನಾನ ಮಾಡ್ತಿರ್ತೀನಿ ಅಂದ್ರೆ ಉಡುಪಿ ಆಸುಪಾಸಿನ 1000 ನದಿಗಳಿದೆ ಸಮುದ್ರಕ್ಕೆ ಬಂದು ಸೇರೋದು, ಏನಿದರ ವೈಶಿಷ್ಟ್ಯ? ಇಲ್ಲಪ್ಪ ಹಾಗಲ್ಲ, ಇದು ವೇದ ಪರ್ವತದಿಂದ ಹುಟ್ಟಿ ಬಂದ ನದಿ ಇದು. ಇದರಲ್ಲಿ ಸ್ನಾನ ಮಾಡಿದ್ರೆ ನೋಡಿ ವಾದಿರಾಜರ ಮಾತು, ವೇದ ಪರ್ವತದಿಂದ ಬಂದ ಆ ಮಂತ್ರ ನದಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಭಸ್ಮ ಆಗುತ್ತೆ. ಅಂದ್ರೆ ವೇದಗಳಿಗೆ ನಮ್ಮ ಪಾಪವನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಇದೆ. ಗುರುಗಳೇ ಆ ಪುಣ್ಯ ಪಾಪವೇ ಕಾಣಲ್ಲ, ಅದೇನು ಸ್ನಾನ ಅದೇನು ಪುಣ್ಯ ಪಾಪ ಎಲ್ಲಿದೆ? ಅವೆಲ್ಲ ಪರಲೋಕ ಒಪ್ಪೋರಿಗೆ ಅವೆಲ್ಲ ಸುಮ್ಮನೆ ನಂಬಿಕೆಗಳಷ್ಟೇ. ಏನ್ ಪಾಪ ಸುಡಿದು ಗೊತ್ತಾಗುತ್ತಾ? ವಾದಿರಾಜರು ಹೇಳ್ತಾರೆ, ಬಾ ಸ್ನಾನ ಮಾಡು, ನಿನ್ನ ಹೃದಯದಲ್ಲಿ ಎಷ್ಟು ಪಾಪ ತುಂಬಿದೆ ಗೊತ್ತಾಗುತ್ತೆ. ಅದು ಚಟ್ ಬೆಂಕಿಗೆ ಎಳ್ಳು ಹಾಕಿದ್ರೆ ಹೇಗೆ ಸಿಡಿಯುತ್ತೋ ಆ ತರ ಸಿಡಿಯುವ ಶಬ್ದ ಕೇಳುತ್ತೆ, ಬಾ ಅಂತ ಹೇಳಿದ್ರು. ವಾದಿರಾಜರು ಸ್ನಾನಕ್ಕೆ ಹೋಗಿದ್ದು ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ ಮಂಗಳವಾರ ಬಂದ್ರೆ ಅದನ್ನ ಕೃಷ್ಣಾಂಗಾರ ಚತುರ್ದಶಿ ಅಂತ ಎಲ್ಲಾ ಪಂಚಾಂಗದಲ್ಲೂ ಹಾಕಿರ್ತಾರೆ. ಇವತ್ತು ಅದರ ಬಗ್ಗೆ ಎಷ್ಟು ವಿಮರ್ಶೆ ನಡೆದಿದೆ ಗೊತ್ತಾ? ಸುವರ್ಣ ನದಿಯಲ್ಲಿ ನೀವು ಆಚೆ ಅದು ಕುತ್ತಿಗೆ ಮಠ, ಶಿರೂರು ಮಠ ಅಲ್ಲೆಲ್ಲ ಹರಿಯೋದು ಸುವರ್ಣ ನದಿಯೇ. ಆ ಮೂಲ ಮಠಗಳ ಹತ್ತಿರ ನದಿ ಹರಿಯುತ್ತೆ. ನೀವು ಕೃಷ್ಣಾಂಗಾರ ಚತುರ್ದಶಿ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡಿ, ಎಲ್ಲೂ ಶಬ್ದ ಕೇಳಲ್ಲ. ಎಲ್ಲಿ ವಾದಿರಾಜರು ಸ್ನಾನ ಮಾಡಿ ತಮ್ಮ ಶಿಷ್ಯರಿಗೆ ಇಲ್ಲಿ ಸ್ನಾನ ಮಾಡು ನಿನ್ನ ಪಾಪ ಸುಡುತ್ತೆ ಅಂತ ಹೇಳಿದ್ದಾರೆ, ಅಷ್ಟು ಜಾಗ ಮಾತ್ರ. ಎಷ್ಟೋ ಜನ ಅದಕ್ಕೆ ವಿಮರ್ಶಕರೆಲ್ಲ ಬಂದು ಆಧುನಿಕ ವಿಜ್ಞಾನಿಗಳೆಲ್ಲ ಇಲ್ಲ ಇದು ಸಮುದ್ರದ ಬ್ಯಾಕ್ ವಾಟರ್ ಇಂತ ಸೌಂಡ್ ಬರುತ್ತೆ ಅಂತೆಲ್ಲ ಹೇಳಿ ಪರೀಕ್ಷೆ ಎಲ್ಲ ಮಾಡಿದ್ರು. ಹಿಂದಿನ ದಿನ ಮಾಡಿದ್ದಾರೆ, ಅದ್ರ ಮರುದಿನ ಮಾಡಿದ್ದಾರೆ, ಅದರ ಪಕ್ಕದಲ್ಲಿ ಮಾಡಿದ್ದಾರೆ, ಎಲ್ಲೂ ಸೌಂಡ್ ಬರಲ್ಲ. ನೀವು ಒಮ್ಮೆ ಅಲ್ಲಿ ಹೋಗಿ ಮುಳುಗಿ ಕೂತ್ಕೊಳ್ಳಿ, ಕಿವಿಲ್ ಪಟ 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 ಪಾಪ ಸುಡಿಯುವ ಶಬ್ದ ಕೇಳುತ್ತೆ. ಈ ಕ್ಷಣದಲ್ಲಿ ಈಗಲೂ ಕೃಷ್ಣಾಂಗಾರ ಚತುರ್ದಶಿ ನಾಡಿದ ಪಂಚಾಂಗದಲ್ಲಿದೆ, ಹೋಗಿ ಮುಳುಗಿ ನೋಡಿ. ಇವತ್ತಲ್ಲಿ ಸಾವಿರಾರು ಜನ ಬರ್ತಾ ಇದ್ದಾರೆ. ಮುಂದೆ ಅದರಂಥ ಯಾತ್ರಾ ಸ್ಥಳ ಇನ್ನೊಂದಿಲ್ಲ. ಇವಾಗೆಲ್ಲ ಅದನ್ನ ತುಂಬಾ ಚೆನ್ನಾಗಿ ಮಠದಿಂದ ವಿಶೇಷವಾದ ಅನೇಕ ಜನರ ಸಹಕಾರದಿಂದ ಡೆವಲಪ್ ಮಾಡ್ತಾ ಇದ್ದಾರೆ. ಇಂಥ ಅದ್ಭುತವಾದ ಪವಾಡಗಳು. ತೀರ್ಥ ಪ್ರಬಂಧ ಅಂದ್ರೆ ನಮ್ಮ ಜೀವನದ ಜೊತೆಗೆ ಮಾತನಾಡುವ ಗ್ರಂಥ ಅದು. ಈಗ ನೀವು ನವಗ್ರಹ ಹೋಮ ಮಾಡಿದ್ರೆ ಪಾಪ ಸುಡುತ್ತೋ ಇಲ್ಲೋ ಗೊತ್ತಾಗಲ್ಲ. ವಾದಿರಾಜರ ಸ್ನಾನ ಮಾಡಿದ ಜಾಗದಲ್ಲಿ ಮುಳುಗಿದ್ರೆ ಪಟ 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 ಶಬ್ದ ಕೇಳುತ್ತೆ. ಅದು ಮುಗಿಯುವುದೇ ಇಲ್ಲ ಮತ್ತೆ ಶಬ್ದ, ನೀವೇ ಎದ್ದು ಬರ್ಬೇಕು, ಯಾಕೆಂದ್ರೆ ನಾವು ಮಾಡಿದ ಪಾಪ ಅಷ್ಟಿರುತ್ತೆ. ಈ ತರ ಹೇಳ್ತಾರೆ, ನಿಮಗೆ ಪಾಪ ಸಿಡಿಯುವ ಶಬ್ದ ಕೇಳುತ್ತೆ, ನನಗೇನು ಕೇಳಲ್ಲ, ಯಾಕೆಂದ್ರೆ ನಾನು ಪಾಪ ಮಾಡಿಲ್ಲ, ನನಗೇನು ಶಬ್ದ ಕೇಳುತ್ತೆ. ಆದ್ರೆ ವಾದಿರಾಜರ ಮಾತು ಅವತ್ತು ರಚನೆ ಮಾಡಿದಾಗ ಎಷ್ಟು ಅದಕ್ಕೆ ಮಹತ್ವ ಇತ್ತೋ ಅದಕ್ಕಿಂತ 1000 ಪಟ್ಟು ಅಧಿಕ ಮಹತ್ವವನ್ನು ಇವತ್ತು ತೀರ್ಥ ಪ್ರಬಂಧ ಪಡೆದಿದೆ. ಬೆಳಿತಾನೆ ಇದೆ ಅದರ ಮಹಿಮೆ.